ನಮಸ್ಕಾರ ಗುರು, ನೀನು ನೋಡ್ತಿರೋ ಸಂತೋಷ್ ಸ್ಟೋರೀಸ್ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆಲ್ಲ ಸಿಹಿ ಸುದ್ದಿ ಅಂತ ಹೇಳಬೇಕು. ಗುರು, ಪ್ರಾಕ್ಟೀಸ್ ಮ್ಯಾಚಲ್ಲಿ ಭರ್ಜರಿ ಭಯಂಕರ ಬೆಂಕಿಯಾಗಿ ಆಟ ಆಡಿದ್ದಾರೆ ಅಂತ ಹೇಳಬೇಕು. ಯಾರ್ಯಾರು ಯಾವ ರೀತಿ ಆಟ ಆಡಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನೆಕ್ಸ್ಟ್ ಮ್ಯಾಚ್ ಇರೋದು ನಮ್ಮ ಬೆಂಗಳೂರು ಬುಲ್ಸ್ ಅವ್ರದ್ದು ಜೈಪುರಲ್ಲಿ ಅಂತ ಹೇಳಬೇಕು. ಅದು ಕೂಡ ಬೆಂಗಳೂರು ವಾರಿಯರ್ಸ್ ಮೇಲೆ ಅಂತ ಹೇಳಬೇಕು. ಜೈಪುರ್ ಸ್ಟೇಡಿಯಮಲ್ಲಿ ಬೆಂಗಳೂರು ಬುಲ್ಸ್ ಮತ್ತು ಬೆಂಗಳೂರು ವಾರಿಯರ್ಸ್ 15ನೇ ತಾರೀಕಂದು ಮುಖಾಮುಖಿ ಆಗ್ತಾರೆ ಅಂತ ಹೇಳಬೇಕು. ನಮ್ಮ ಬೆಂಗಳೂರು ಬುಲ್ಸ್ ಸೇಡ್ನ ತಿಳಿಸ್ಕೋಬೇಕು ಬೆಂಗಳೂರು ವಾರಿಯರ್ಸ್ ಮೇಲೆ ಅಂತ ಹೇಳ್ತೀನಿ. ಯಾಕಂದ್ರೆ ಇದೇ ವರ್ಷದಲ್ಲಿ ಹೋದ ಮ್ಯಾಚ್ ಸೋತಿದ್ದ ಬೆಂಗಳೂರು ವಾರಿಯರ್ಸ್ ನಾವು ಲಾಸ್ಟ್ ಮ್ಯಾಚ್ ಈಗ ಗೆಲ್ಲಲೇಬೇಕು ಅಂತ ಹೇಳ್ತೀನಿ. ಅವ್ರದ್ದು ಸೇಡ್ನ ತಿಳಿಸ್ಕೊಳ್ಳೇಬೇಕು. ಯಾರು ಗೆಲ್ತಾರೆ, ಬೆಂಗಳೂರು ವಾರಿಯರ್ಸ್ ತಂಡ ಗೆಲ್ಲುತ್ತಾ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲುತ್ತೆ ಅಂತ ಕಳಿಸ ಕಮೆಂಟ್ ಮಾಡಿ. ಗುರು, ನಿಮ್ಮ ಪ್ರಕಾರ ಬೆಂಗಳೂರು ಬುಲ್ಸ್ ಗೆಲ್ತು ಅಂತಾರೆ ಟಾಪ್ 6ಗೆ ಹೋಗೋ ಸಾಧ್ಯತೆ ಹೆಚ್ಚಾಗಿ ಹೋಗಿ ಹೋಗ್ತಾರೆ. ಟಾಪ್ 6ಗೆ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ ಗೆದ್ರು ಅಂತ ಅಂದರೆ ನೀವಂತ ಕಳಿಸೋ ಕಮೆಂಟ್ ಮಾಡಿ. ಗುರು, ಟಾಪ್ 6ಅಲ್ಲಿ ಇತ್ತು ಅಂದರೆ ಪ್ಲೇ ಆಫ್ಗೆ ಆರಾಮಾಗಿ ಹೋಗ್ಬೋದು. ಗುರು, ಇನ್ನೂ ಮ್ಯಾಚ್ಗಳಿವೆ. ನಮ್ಮ ಬೆಂಗಳೂರು ಬುಲ್ಸ್ ಎಲ್ಲ ಮ್ಯಾಚ್ ಗೆಲ್ಲಿ ಅಂತ ಬಯಸೋಣ. ಯಾರ್ಯಾರು ಯಾವ ರೀತಿ ಪ್ರಾಕ್ಟೀಸ್ ಮ್ಯಾಚಲ್ಲಿ ಆಡ್ರಪ್ಪ ಅಂತಾರೆ ಮಳೆದಾಗಿ ನಮ್ಮ ಸಚಿನ್ ನರವಾಲ್ ವಿಚಾರಕ್ಕೆ ಹೋಗ್ಬಿಡ್ತೀನಿ. ಗುರು, ಅವರು 8 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ಮತ್ತು 1 ಟ್ಯಾಕಲ್ ಪಾಯಿಂಟ್ ಅಂತ ಹೇಳಬೇಕು. ನೀರಜ್ ನವಲ್ ವಿಚಾರಕ್ಕೆ ಹೋಗ್ತೀನಿ. ಗುರು, ನೀರಜ್ ನವಲ್ ಅವರು ಕೂಡ 1 ಟ್ಯಾಕಲ್ ಪಾಯಿಂಟ್ ಮತ್ತು 5 ರೈಟ್ ಪಾಯಿಂಟ್ ಇತ್ತು ಅಂತ ಹೇಳಬೇಕು. ಇನ್ನು ಡಿಫೆಂಡಿಂಗ್ ವಿಚಾರಕ್ಕೆ ಬರ್ತೀನಿ. ಡಿಫೆಂಡಿಂಗಲ್ಲಿ ಸೌರಭ್ ನಂದನ್ ಅವರು 4 ಟ್ಯಾಕಲ್ ಪಾಯಿಂಟ್, ಸರ್ಜಿತ್ ಅವರು 5 ಟ್ಯಾಕಲ್ ಪಾಯಿಂಟ್ ಮಾಡಿ ಅಂತ ಹೇಳಬೇಕು. ಇವತ್ತು ಭಾರತ ಅವರು ಬೆಂಕಿಯಾಗಿ ಆಟ ಆಡೋದು ಅಂತ ಹೇಳಬೇಕು. 12 ರೈಟ್ ಪಾಯಿಂಟ್ ಅಂತ ಹೇಳಬೇಕು. ವಿಕಾಸ್ ಕೊಂಡಲ್ಲ ಸೂಪರ್ ಟರ್ನ್ ಮಾಡ್ಕೊಂಡ್ರು, ಅವರು ಕೂಡ 10 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ಸುಶೀಲ್ ಅವರು ಕೂಡ 5 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ರಣ್ ಸಿಂಗ್ ಅವರು 2 ರೈಟ್ ಪಾಯಿಂಟ್ ಮತ್ತು 1 ಟ್ಯಾಕಲ್ ಪಾಯಿಂಟ್ ಇತ್ತು ಅಂತ ಹೇಳಬೇಕು. ಅವರ ಕೊಟ್ಟಿಗೆಯಲ್ಲೂ ಕೂಡ ಪಾಯಿಂಟ್ ಇತ್ತು ಇವತ್ತಿನ ಮ್ಯಾಚ್ ಅಂತ ಹೇಳಬೇಕು. ರಣ್ ಸಿಂಗ್ ಅವರು ಒಳ್ಳೆ ಡಿಫೆಂಡಿಂಗ್ ಒಳ್ಳೆ ಬಲ, ಅಮನ್ಗಿಂತ ಬೆಸ್ಟ್ ಆಪ್ಷನ್ ರಣ್ ಸಿಂಗ್ ಅಂತ ಹೇಳಬೇಕು. ಯಾಕಂತಾರೆ ಸರ್ಜಿತ್ ಅವ್ರಿಗೆ ಬೇಗ ಸಪೋರ್ಟ್ ಹೋದ್ರು ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ಅಡ್ವಾನ್ಸ್ ಟ್ಯಾಕಲ್ಗಳು ಚೆನ್ನಾಗಿ ಹೋಗಿ ಸಪೋರ್ಟ್ ಮಾಡೋರು ರಣ್ ಸಿಂಗ್ ಅಂತ ಹೇಳ್ತೀನಿ. ಗುರು, ಇವರಿದ್ರಂತ ಆನೆ ಬಲ ಬರುತ್ತೆ ಬುಲ್ಸ್ನಕ್ಕೆ ಅಂತ ಹೇಳ್ತೀನಿ. ನೀವಂದ್ರೆ ಕನ್ಸ ಕಮೆಂಟ್ ಮಾಡಿ. ಸಿಗೋದು ಎಷ್ಟು ಟಾಟಾ ಬಾಯ್ ಬಂದು ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಸರಿ ಕಪ್ ನಮ್ಮದೇ ಗುರು. ನೀವಂತ ಕನ್ಸ ಕಮೆಂಟ್ ಮಾಡಿ. ಈ ವಿಡಿಯೋ ಒಂದು ಲೈಕ್ ಮಾಡಿ ಗುರು, ಹಂಗೆ ಹೋಗಬೇಡಿ. ಟಾಟಾ.